ಗುಡ್ ಮಾರ್ನಿಂಗ್ ಕಣ ಪಾಂಡ್ರಂಗ. ನಿಮ್ಮ ಗುಡ್ ಮಾರ್ನಿಂಗ್ ಇಷ್ಟು ಬೆಂಕಿ ಬಿತ್ತು, ಬಂದಿದ್ದೇನು ಅಂತ ಹೇಳಿ ಜಾಗ ಖಾಲಿ ಮಾಡಿ. ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ದೊಡ್ಡ ದೇವಸ್ಥಾನ ಬಾವ. ಆ ದೇವ್ರು ಸಿಕ್ಕಾಪಟ್ಟೆ ಸ್ಟ್ರಾಂಗ್. ನಾವು ಕೇಳಿದ್ನೆಲ್ಲ ಈಡೇರಿಸ್ತಾನಂತೆ. ಆಟೋ ಚಾರ್ಜು, ಬಸ್ ಚಾರ್ಜು, ಊಟ ಚಾರ್ಜು ಎಲ್ಲ ಸೇರಿ 1000 ರೂಪಾಯಿ ಆಗುತ್ತೆ. ಕೊಟ್ಟರೆ ನಾವು ಹೋಗ್ತೀವಿ. ಅಷ್ಟೇ ಅಲ್ಲ ಕಣ, ನಿನ್ನ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಒಳ್ಳೇದಾಗ್ಲಿ, ನಿನ್ನ ಸ್ಟಾರ್ ಚೇಂಜ್ ಆಗ್ಲಿ ಅಂತ ಕೇಳ್ಕೊತೀವಿ ಕಣ. ನನ್ನ ಸ್ಟಾರ್ ಚೇಂಜ್ ಮಾಡೋದಕ್ಕೆ ದೊಡ್ಡ ದೇವಸ್ಥಾನಕ್ಕೆ ಯಾಕ್ರೋ ಹೋಗ್ಬೇಕು? ಮನೆಯಲ್ಲೇ ದೇವ್ರಿಲ್ವಾ? ಮನೆಯಲ್ಲಿ ದೇವ್ರಿದೆ ಅಂತ ನಾವು ದೇವಸ್ಥಾನಕ್ಕೆ ಹೋಗದೆ ಇರಕ್ಕಾಗುತ್ತೇನಾ? ಯಾಕೋ ಜನರಲ್ಲ ಶ್ರೀಶೈಲ, ಶಿರಡಿ, ತಿರುಪತಿ, ಧರ್ಮಸ್ಥಳ ಅಂತ ದೇವಸ್ಥಾನಕ್ಕೆ ಹೋಗೋದು? ಕನಕದಾಸರ ಗುರುಗಳು ತನ್ನ ಎಲ್ಲಾ ಶಿಷ್ಯಂದ್ರಿಗೆ ಒಂದೊಂದು ಬಾಳೆಹಣ್ಣು ಕೊಟ್ಟು ದೇವರಿಲ್ಲದ ಜಾಗದಲ್ಲಿ ತಿನ್ಕೊಂಡು ಬನ್ನಿ ಅಂದ್ರು. ಶಿಷ್ಯಂದ್ರು ಎಲ್ಲ ತಿನ್ಕೊಂಡು ಬಂದ್ರು. ಆದ್ರೆ ಕನಕದಾಸರು ತಿನ್ನದೆ ಬಾಳೆಹಣ್ಣು ಹಾಗೆ ವಾಪಸ್ ತಂದ್ರು. ಯಾಕೆ? ಆ ಬಾಳೆಹಣ್ಣು ಕಾಯಾಗಿತ್ತೋ ಏನೋ. ಅಲ್ಲ, ಆ ಬಾಳೆಹಣ್ಣು ಹಣ್ಣಾಗಿ ಪಚ ಪಚ ಅಂತಾಯ್ತಾ? ಅಲ್ಲ, ದೇವ್ರು ಇಲ್ದೇ ಇರೋ ಜಾಗನೇ ಇಲ್ಲ. ದೇವ್ರು ಎಲ್ಲಾ ಕಡೆ ಇದ್ದಾನೆ. ದೇವ್ರು ಇಲ್ದೇ ಇರೋ ಜಾಗದಲ್ಲಿ ಹಣ್ಣು ತಿನ್ನೋಕ್ ಆಗೋದೇ ಇಲ್ಲ ಅಂತ ಸತ್ಯನೇ ಹೇಳಿದ್ರು. ಕನಕದಾಸ ಕಥೆರ ನಮಗ್ ಗೊತ್ತಿಲ್ಲ. ಕನಕದಾಸರ ಬಗ್ಗೆ ಗೊತ್ತಿಲ್ಲ ಅಂದ ಮೇಲೆ ನೀವು ಬದುಕಿದ್ದು ಏನು ಪ್ರಯೋಜನ? ಹೋಗಿ ಕನಕದಾಸರ ಬಗ್ಗೆ ಮಾಹಿತಿನ ಕಲೆಕ್ಟ್ ಮಾಡ್ಕೊಂಡು ಬನ್ನಿ. ಅಲ್ಲಿವರೆಗೂ ಪಾಕೆಟ್ ಮನಿ ಮತ್ತೊಂದು ಮಗದೊಂದು ಕೊಡೋದಿಲ್ಲ. ಈಗೇನು ಜಾಗ ಖಾಲಿ ಮಾಡ್ತಿರೋ ಇಲ್ಲ? ಈ ಕನಕದಾಸನ ಎಲ್ಲಿ ಅಂತ ಹುಡ್ಕೋದ? ಯಾರು ಕೇಳಿದ್ರೆ ಹೇಳ್ತಾರ ಕಣ. ಅಣ್ಣ ಒಂದ್ ನಿಮಿಷ, ಈ ಕನಕದಾಸರ ಬಗ್ಗೆ ಡೀಟೇಲ್ಸ್ ನಿಮ್ಮ ಹತ್ರ ಇದೆಯಾ? ಹಾಡು ಕೃತಿ ಯಾವ್ದು ಬೇಕಾಗಿತ್ತು? ಅವೆಲ್ಲ ಬೇಡ. ಅವ್ರು ಯಾವ ಏರಿಯಾದಲ್ಲಿದ್ದಾರೆ, ಯಾವ ರೋಡಲ್ಲಿ ಇದ್ದಾರೆ, ಇಲ್ಲ ಅವ್ರ ಫೋನ್ ನಂಬರ್ ಸಿಕ್ಕಿದ್ರು ಸಾಕು. ನಿಮ್ಗೇನಾದ್ರು ಅಂತ ಯಾಕಣ ಹಿಂಗಂತ ಇದ್ದೀರಾ? ಅಲ್ಲ, ನೀವು ಯಾವ ಕನಕದಾಸರ ಬಗ್ಗೆ ಕೇಳ್ತಾ ಇರೋದು? ಸರ್, ನಮ್ಮ ಬಾವ ಕನಕದಾಸರ ಬಗ್ಗೆ ವಿಚಾರಿಸ್ಕೊಂಡ್ ಬನ್ನಿ ಅಂತಂದ್ರು. ಅವ್ರು ಯಾವ ಏರಿಯಾದಲ್ಲಿದ್ದಾರೆ ಅಂತ ಹೇಳಿದ್ರೆ ಸಾಕು, ನಾವು ಹೋಗಿ ಹುಡ್ಕೋತೀವಿ. ಕುಲವೆಂದು ಹೊಡೆದಾಡದಿರಿ, ಈ ಹಾಡು ಕೇಳಿದ್ದೀರಾ? ಕೇಳಿದ್ರೇನು? ಇದು ಕನಕದಾಸದ್ದೇ. ಲೈ ವಿಟ್ಲ, ಇಷ್ಟು ಕ್ಲೂ ಸಿಕ್ಕರೆ ಸಾಕು ಕಣ. ಇದಕ್ಕೆ ಪಟ್ಟಿ ಸೇರಿಸಿ ಪಾಂಡುರಂಗಂಗೆಲ್ಲ ಲೆಕ್ಚರ್ ಹೊಡಿಯೋಣ. ಬೆಳಗ್ಗೆಯಿಂದ ಪದ್ದು ವಿಟ್ಲ ಕಾಣಿಸ್ತಾ ಇಲ್ಲ. ಅವ್ರು ಎಲ್ಲಿ ಹೋಗಿದಾರೆ ಅಂತ ನಿಮ್ಗೆ ಗೊತ್ತಾ? ನಿಮ್ಮ ಶಿಷ್ಯಂದ್ರು ತಾನೆ, ಎಲ್ಲಿ ಹೋಗಿದಾರೋ ಯಾರಿಗ್ ಗೊತ್ತು? ಯಾಕೆ? ಅವ್ರು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ನಿಮ್ಗೆ ಹೇಳ್ಬಿಟ್ಟು ಹೋಗಲ್ವಾ? ನಾನು ಯಾವ ಊರು ತೋಲಂಡ್ರಾಯ ಅಂತ ನನ್ನ ಹತ್ರ ಬಂದು ಹೇಳ್ತಾರೆ. ಬೆಳಿಗ್ಗೆ ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತಾರೆ. ಪೊಂಗಲ್ಲು ಪುಡಿಯೋಗ್ರೆ ಕೈ ತುಂಬಾ ಕೊಡ್ತಾರೆ. ಅದನ್ನ ತಿನ್ಕೊಂಡು ಯಾವ್ದೋ ಮರ ಕೆಳಗೆ ಬಿತ್ಕೊಳ್ತಾರೆ. ಸಂಜೆ ಹೊತ್ತು ಹನುಮಂತನ ಗುಡಿಗೆ ಹೋಗ್ತಾರೆ. ಅಲ್ಲಿ ಉಸ್ಲಿ ಕೊಡ್ತಾರೆ ಕೈ ತುಂಬಾ. ಅದನ್ನ ತಿನ್ಕೊಂಡು ಮನೆಗೆ ಬಂದು ಬಿತ್ಕೊಳ್ತಾರೆ. ನಿಮ್ ಹತ್ರ ಡೌಟ್ ಮಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ನನಗೂ ಅಷ್ಟೇ ರೀ. ನಿಮ್ಮ ಹತ್ರ ಮಾತಾಡೋದಕ್ಕಿಂತ ಮುಖ್ಯವಾಗಿ ಬೇರೆ ಕೆಲಸನೇ ಇದೆ. ಲೆಕ್ಕದಲ್ಲಿ ಮಿಸ್ ಆಗಿರೋ 1 ರೂಪಾಯಿ ಸಿಗುತ್ತೋ ಇಲ್ವೋ? ಮೈ ಡಿಯರ್ ಹಾಬಿ, ಯಾಕೆ ಅವಾಗ್ಲೇ ಅಷ್ಟೊಂದು ರೊಚ್ಚಿಗೆದ್ ಬಿಟ್ಟಿದ್ರಿ? ಅದು ಆ ಬಾಲರಾಮ, ಅಯ್ಯೋ ಅವ ಹಾಳಾಗಿ ಹೋಗ್ಲಿ, ಇಷ್ಟೇ ಏನು ಅಂತ ಹೇಳಿ ದುಡ್ಡು ಬೇಕಾಗಿತ್ತಾ ಇಲ್ಲ ಹನಿಮೂನಿಗೆ ಡೇಟ್ ಕೊಡ್ಬೇಕಾಗಿತ್ತಾ? ಅದು ಎರಡೂ ಅಲ್ಲ, ಪದ್ದು ವಿಟ್ಲ ಎಲ್ಲಿಗೆ ಹೋಗಿದ್ದಾನೆ ಅಂತ ಹೇಳ್ಬೇಕಾಗಿತ್ತು ಅಷ್ಟೇ. ಕನಕದಾಸರ ಬಗ್ಗೆ ಮಾಹಿತಿನ ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ ಅಂತ ನಾನೇ ಕಳಿಸಿದ್ದೀನಿ. ಗೊತ್ತಿದ್ದವ್ರಿಗೆ ಅನೇಕ ದಾಸರು ಯಾರು ಅಂತಾನೆ ಗೊತ್ತಿಲ್ಲ. ಪಿಂಡಗಳು ಅಂತಂದು ಲೈಬ್ರರಿಗೆ ಹೋಗಿದಾರೋ ಏನೋ, ಯಾರಿಗ್ ಗೊತ್ತು? ಥ್ಯಾಂಕ್ ಯು ಹವಿ. ವಿಟ್ಲ, ನೀವಿಬ್ರು ಲೈಬ್ರರಿ ಇದ್ದೀರಾ? ಲೈಬ್ರರಿ ಪಕ್ಕದ ರಸ್ತೆ ಮರ ಕೆಳಗೆ ಕೂತಿದ್ದೀವಿ. ಕನಕದಾಸರ ಬಗ್ಗೆ 4 ಲೈನ್ ಹೇಳಕ್ ಆಗಲ್ವೇನ್ರು ನಿಮ್ಗೆ? ನನ್ ಮನೆಯಲ್ಲಿ ಯಾಕ್ರು ಕಳಿತೀರಾ? ಬೇಗ ಬಂದು ಕನಕದಾಸರ ಬಗ್ಗೆ ಡೀಟೇಲ್ಸ್ ಹೇಳಿ ಹಬಿ ಬಾಯ್ನ ಮುಚ್ಚಿಸಿ. ನೀವು ಮಾಡಿರೋ ಕೆಲಸಕ್ಕೆ ಹಬಿ ಹತ್ರ ನಾನ್ ಪಾಕೆಟ್ ಮನಿ ಕೇಳಕ್ ಆಗ್ತಿಲ್ಲ. ಮತ್ತೆ ಮನೇಲಿ ಗಲಾಟೆ ಶುರುವಾಗಿದೆ ಕಣೋ. ಮನೆಗೆ ಹೋದ್ರೆ ಬಾವ ಕನಕದಾಸರ ಬಗ್ಗೆ ಕೇಳ್ತಾರೆ. ಈಗ ಏನ್ ಮಾಡೋದು? ನೋಡ, ಮನೆಗೆ ಹೋದ್ರೆ ತಾನೇ ಪಾಂಡುರಂಗ ಕನಕದಾಸರ ಬಗ್ಗೆ ವಿಚಾರ ಸಂಕಿರಣ ಮಾಡೋದು. ನಾವು ಇಲ್ಲ ಜೀವನ ಮಾಡೋಣ ಬಿಡು. ಯಾಕಾಗಲ್ಲ? ಎಂತೆಂತ ದೊಡ್ಡ ದೊಡ್ಡವರು ಬೀದಿ ಮೇಲೆ ಬೆಳೆದಿದ್ದಾರೆ ಗೊತ್ತಾ? ನಿನ್ನ ಹತ್ರ ಮಾತಾಡಿ ನನಗೆ ಒಟ್ಟು ಹಸುವಾಗ್ತಿದೆ ಕಣೋ. ಒಂದು ಕೆಲಸ ಮಾಡಕ್ಕ, ಹಸು ನೀಗೋದಿಕ್ಕೆ ಅಂತ ನಾ ಹಾಡು ಹಾಡ್ತೀನಿ. ಹಾಡ್ತಾ ಹಾಡ್ತಾ ನನಗೆ ಹಸುವಾಗಲ್ಲ, ಕೇಳಿ ಕೇಳಿ ನಿನಗೆ ಹಸುವಾಗಲ್ಲ. ಹಿಂಗೆ ಹೊಟ್ಟೆಗೆ ಬೆಂಕಿ ಬಿದ್ದಿರೋ ಟೈಮಲ್ಲಿ ಯಾವನಾದ್ರೂ ಹಾಡು ಹಾಡ್ತಾನೇನಲ್ಲ? ಹಾಡು ಹಾಡ್ತಾ ಇದ್ರೆ ಹೊಟ್ಟೆ ಹಸು ಗೊತ್ತಾಗೋದಿಲ್ಲ ಕಣೋ. ಸರಿ, ಹಾಳಾಗೋಗ್ಲಿ, ಯಾವ್ದಾದ್ರು ಒಂದು ಹಾಡ್ ಬಿಡು. ಕತ್ತಲ್ಲಿ ಕರಡಿಗೆ ಜಾಮೂನ್ ಕತ್ತಲಲ್ಲಿ ಕರಡಿ, ಹಳೆ ಪಾತ್ರೆ, ಕಬ್ಬಣ ಎಲ್ಲ ಬೇಡ. ಸರಿ, ನೀನೇ 4 ಸಾಲ ಗೀಚ್ ಕೊಡು, ಅದಕ್ಕೆ ನಾನು ರಾಗ ಹಾಕ್ತೀನಿ.
ತಗೋ ಇದಕ್ಕೊಂದು ಟ್ಯೂನ್ ಕಾಡ. ಓಕೆ ರೆಡಿ ರೆಡಿ. ಈ ಹಸಿವು ಕಾಡುತ್ತಿದೆ ತಿಂಡಿ ಇಲ್ಲದೆ ಈ ನೋವು ಬಾಡುತ್ತಿದೆ ಈ ಕರುಳು ಕೂಗುತ್ತಿದೆ ದೋಸೆ ಇಲ್ಲದೆ ಈ ಪ್ರಾಣ ಹೋಗುತ್ತಿದೆ. ಸೂಪರ್ ಸೂಪರ್ ಸರ್. ಆಗಿನ ಕಾಲಕ್ಕೆ ಗೋವಿನ ಹಾಡಿದ್ದಂಗೆ ಇದು ನಮ್ಮ ನೋವಿನ ಹಾಡು. ನೋವು ಮಾಡ್ಕೋಬೇಡ್ರಪ್ಪ, ಮನ್ಸು ತುಂಬಾ ನೋವು ಮಾಡ್ಕೋಬೇಡಿ. ತೋಳಿ ಈ ಬಂದ್ ತಿನ್ಬಿಟ್ಟು ನೀರು ಕುಡಿದ್ಬಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಸರ್ ನಿಮ್ನ ದೇವ್ರ ಕಳ್ಸಿದ್ದು. ನನಗ್ ಗೊತ್ತು ಈ ಪ್ರಪಂಚದಲ್ಲಿ ಅತ್ಯಂತ ಅದ್ಭುತವಾದ ಪ್ರತಿಭೆಗಳು ಸಿಗೋದು ರಸ್ತೆನಲ್ಲೇ ಅಂತ. ಅದು ನೋಡ್ಕೊಂಡ್ ಬಂದೆ. ಲಿರಿಕ್ಸ್ ಅದ್ಭುತ, ಹಾಡುಗಾರಿಕೆ ಅದಕ್ಕಿಂತ ಅದ್ಭುತ. ಸರ್ ಸಾಹಿತ್ಯ ನಾನೇ ಬರೆದಿದ್ದು. ನನ್ನ ಹೆಸರು ಪದ್ದು ಅಲಿಯಾಸ್ ಪದ್ಮನಾಭ ಅಂತ, ಗಂಡುಗಲಿ ವಂಶದ ಆಧಾರ ಸ್ತಂಭ. ಈಗಾಗಲೇ ಕೇಳಿರ್ತೀರಾ, ನಾನು IM ವಿಠಲ್ ಮೂರ್ತಿ MA, ಗಂಡುಗಲಿ ವಂಶದ ಏಕೈಕ ಮನೆಯಾಳಿಯ. ವೆರಿ ಗುಡ್ ವೆರಿ ಗುಡ್. ನನ್ನ ಹೆಸರು ರಾಗ ರಾಜೇಶ್ ಅಂತ. ನಾನು ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್. ನೀವು ನಮಗ್ ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಸರ್. ನನಗೋಷ್ಟೇ ನಿಮ್ಮಂತ ತರುಣರು ಸಿಕ್ಕಿದ್ದು ನನ್ನ ಸೌಭಾಗ್ಯವೇ ಸರಿ. ನಾನು ನಿಮ್ಮಂತ ತರುಣರನ್ನೇ ಹುಡುಕ್ತಾ ಇದ್ದೆ. ನಿಮ್ಮಿಬ್ಬರು ಕಾಂಬಿನೇಷನ್ ಅದ್ಭುತವಾಗಿದೆ. ಇಂಥ ಕಂಠದ ಅಗತ್ಯ ಇದೆ ಇವತ್ತು ಸಿನಿಮಾ ಇಂಡಸ್ಟ್ರಿಗೆ. ನಾವ್ ಯಾಕೆ ಸಿನಿಮಾ ಮಾಡಬಾರ್ದು? ಸಿನಿಮಾನ ರಸ್ತೆಯಲ್ಲಿರೋ ಇಂಥ ಪ್ರತಿಭೆಗಳನ್ನ ನಮ್ಮಂತವ್ರು ಗುರುತಿಸದೆ ಹೋದ್ರೆ ಜನ ನಿಮ್ಮನ್ನ ಕಸತ್ತರ ಗುಡಿಸಿ ಲಾರಿಗೆ ತುಂಬಿ ಮೊಂಡೂರ್ಗೆ ಹಾಕ್ಬಿಡ್ತಾರೆ. ನೀವು ಕಸ ಆಗೋದು ನನಗಿಷ್ಟ ಇಲ್ಲ. ನಿಮ್ಮನ್ನ ಕಬ್ಬಿನ ರಸ ಮಾಡ್ತೀನಿ. ನಿಮ್ಮನ್ನ ಹಾಕೊಂಡು ನಾನು ಸಿನಿಮಾ ತೆಗಿತೀನಿ. ಸರ್ ನೀವು ಯಾವ್ಯಾವ ಸಿನಿಮಾ ಮಾಡಿದ್ದೀರಿ ಸರ್? ಒಂದ ಎರಡ ಬೇಕಾದ ಸಿನಿಮಾ ಮಾಡ್ಬಿಟ್ಟಿದ್ದೀನಿ. ಮೊನ್ನೆ ಟಿವಿನಲ್ಲಿ ಒಂದು ಇಂಟರ್ವ್ಯೂ ನೋಡಿರ್ಬೇಕು ನೀವು. 200 ಸಿನಿಮಾಗಳು ಥಿಯೇಟರ್ ಸಿಗದೆ ರಿಲೀಸ್ ಆಗದೆ ಡಬ್ಬಲ್ಲಿ ಕೊಳಿತಾ ಇದೆ ಅಂತ. ಆ 200ರಲ್ಲಿ 99 ಸಿನಿಮಾ ನಂದು. ಸರ್, ಇದರಿಂದ ಕಲಾವಿದರಿಗೆ ಕಲಾಭಿಮಾನಿಗಳಿಗೆ ದೊಡ್ಡ ನಷ್ಟ ಆಗ್ತಿದೆ ಸರ್. ಅಲ್ಲ ಸರ್, ದೊಡ್ಡ ದೊಡ್ಡ ಥಿಯೇಟರ್ನೆಲ್ಲ ಕೆಡವಿ ಮಾಡ್ತಾ ಇದಾರಲ್ಲ ಸರ್. ಎಷ್ಟಾನ ಮಾಲಿಗೆ ಮಾಡ್ಕೊಳ್ಳಿ, ಐ ಡೋಂಟ್ ಕೇರ್. ನಾನು ಮಾತ್ರ ಸಿನಿಮಾ ತೆಗೆಯೋದನ್ನ ನಿಲ್ಸೋದಿಲ್ಲ. ನಿನ್ನನ್ನ ಒಳ್ಳೆ ಸಿಂಗರ್ ಮಾಡ್ತೀನಿ, ನಿನ್ನನ್ನ ಒಳ್ಳೆ ರೈಟರ್ ಮಾಡ್ತೀನಿ. ಸರ್, ನಮ್ಮ ಪ್ರತಿಭೆನ ಸರಿಯಾಗಿ ಗುರುತಿಸುವಂತ ನಿರ್ದೇಶಕರು ನಮಗೆ ಸಿಕ್ಕಿರಲಿಲ್ಲ ಸರ್. ಎಲ್ಲರೂ ಬೈದು ನಮ್ನ ಕೊಲ್ಲಿಸಿಲು ಅನ್ಕೊಂಡ್ಬಿಟ್ಟಿದ್ವಿ ಸರ್. ಆದ್ರೆ ನೀವು ಇವತ್ತು ನಾವಿಬ್ರು ಕೊಹಿನೂರು ವಜ್ರಗಳು ಅನ್ನೋದನ್ನ ತೋರಿಸ್ಕೊಟ್ಬಿಟ್ರಿ ಸರ್. ನೀವು ನಮಗೆ ಸಿಕ್ಕಿರೋದು ನಮ್ಮ ಪೂರ್ವ ಜನ್ಮದ ಸುಕೃತ ಪುಣ್ಯ ಸರ್. ಪುಣ್ಯ ಎನ್ನಲೇ ನಿಮ್ಮನೆ ಎಲ್ಲಿದೆ ಅಲ್ಲಿಗೆ ಹೋಗೋಣ್ವೆ. ಬನ್ನಿರಿ ಹೋಗೋಣ ಅಲ್ಲಿಗೆ ಸೇರೋಣ. ಬಾಬಾ ಪಾಂಡ್ರಂಗ ಬಾಬಾ ಪಾಂಡುರಂಗ ಲೇ ದಂಡ ಪಿಂಡಗಳ ಕನಕದಾಸರ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಗೊತ್ತು ಮಾಡ್ಕೊಳ್ದೆ ಬರ್ತೀವೇನಾ? ಬಾಬಾ, ನಿಮಗೊಂದು ಆಶ್ಚರ್ಯ ಕಾದಿತ್ತು. ಆ ಆಶ್ಚರ್ಯ ಏನು ಅಂತ ಕೇಳಿದ್ರೆ ನೀವು ಪಾಂಡುರಂಗ ಆಶ್ಚರ್ಯದಲ್ಲಿ ಹಾಗಾದ್ರೆ ಹೇಳಲೇಬೇಡಿ. ಕನಕದಾಸರ ಬಗ್ಗೆ ಏನಾದ್ರೂ ಗೊತ್ತಾದ್ರೆ ಹೇಳಿ. ಕುಲವೆಂದು ಹೊಡೆದಾಡದಿರಿ. ಕುಲವೆಂದು ಹೊಡೆದಾಡದಿರಿ. ಶಬ್ಬಾಷ್. ಅಭಿ, ಈಗ್ಲಾದ್ರೂ ಗೊತ್ತಾಯ್ತಾ ನಮ್ ಹುಡುಗರು ಯಾವತ್ತಿದ್ರು ಗ್ರೇಟ್. ಕುಲವೆಂದು ಹೊಡೆದಾಡದಿರಿ ಅಂತ ದಾಸರು ಅದೆಷ್ಟು ಚೆನ್ನಾಗಿ ಹೇಳಿದ್ದಾರೆ. ಸಾಕೇನೋ ಹೇಳಿದ್ರಪ್ಪ, ಆದ್ರೆ ಸರ್ಕಾರದವರು ಜಾತಿ ಜಾತಿ ಅಂತ ಹೊಡ್ಕೋತಾ ಇದ್ದಾರೆ. ಅಭಿ, ಇವ್ರು ಹೇಳಿರೋ 2 ಸಾಲಕ್ಕೆ ಸುಸ್ತಾಗ್ಬೇಡಿ, ಇನ್ನು ಮುಂದಕ್ಕೆ ಹೇಳ್ತಾರೆ. ಹಾಕೊಡೋದೊಂದು ಇದನ್ನೇನು ಲಾಸ್ಟ್ ಬಾಲ್ ಫುಲ್ ಟಾಸು ಹೊಡಿತಾರೆ ನೋಡಿ ಇವಾಗ ಒಂದು 6. ಈ ಕನಕದಾಸರು ಯಾರು? ಅವ್ರ ಕತೆ ಏನು? ಎಷ್ಟನೇ ಶತಮಾನದವರು? ಎಷ್ಟು ವರ್ಷ ಬಾಳಿ ಬದುಕಿದ್ರು ಅಂತ ಹೇಳಿಪ್ಪ. ಕುಲವೆಂದು ಹೊಡೆದಾಡದಿರಿ ಅಂತ ಹಾಡಿದ್ದು ಯಾರು ಗೊತ್ತೇನೋ? PB ಶ್ರೀನಿವಾಸು, ಅವರೇ ಕನಕದಾಸರು. ಆಹಾ, ಪುಣ್ಯಾತ್ಮ.
ಅಂತ ಶ್ರೇಷ್ಠ ದಾರ್ಶನಿಕ ಲೋಕೋದ್ಧಾರಕ ಕನಕದಾಸರ ಬಗ್ಗೆ ಗೊತ್ತಿಲ್ಲ ಅಂದಮೇಲೆ ನೀವು ಬದುಕಿದ್ದು ಏನು ಪ್ರಯೋಜನ? ಹೋಗಿ ಯಾವ್ದಾದ್ರು ಹುಣಸೆ ಮರಕ್ಕೆ ನೇಣು ಹಾಕೊಳ್ಳಿ. 9 ವರ್ಷಗಳ ಕಾಲ ಬದುಕಿ ಬಾಳಿದ ಮಹಾನ್ ಚೇತನ 1578ರವರೆಗೂ ಇದ್ದು ಜಗತ್ತಿಗೆ ಒಳ್ಳೆ ಸಂದೇಶ ಕೊಟ್ಟವರು. ಅದು ಗೊತ್ತಿಲ್ವಾ ನಿಮ್ಗೆ? ಬಾಬಾ ಹೋಗ್ಲಿ ಬಿಡಿ. ನಮ್ಮ ಜೊತೆ ಒಬ್ಬ ಸಿನಿಮಾ ಡೈರೆಕ್ಟರ್ ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಅವ್ರ ಮುಂದೆ ಮಾತ್ರ ನಮ್ಮನ್ನು ಬೈಯಕ್ಕೆ ಹೋಗ್ಬೇಡಿ. ಸಿನಿಮಾ ಡೈರೆಕ್ಟ್ರಾ? ಹೌದು ಜಾಜಿ ಅವರೇ, ರಾಗ ರಾಜೇಶ್ ಸರ್ ನಿಮ್ ಎಂಟ್ರಿ ಬಂತು. ಅದೆಷ್ಟೊತ್ತು ಅಂತ ಸೈಡ್ ವಿಗಲ್ ಇರ್ತೀರಾ, ಬನ್ನಿ ಸರ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕಮಾನ್ ಡೈರೆಕ್ಟರ್. ನಾನೇ ಫೇಮಸ್ ಫಿಲಂ ಡೈರೆಕ್ಟರ್ ರಾಗ ರಾಜೇಶ್ ಅಂತ. ಹಾಲಿವುಡ್, ಸ್ಯಾಂಡ್ಲ್ವುಡ್, ಟಾಲಿವುಡ್, ಬಾಲಿವುಡ್ ಎಲ್ಲ ವುಡ್. ಪರವಾಗಿಲ್ಲ, ಎಲ್ಲ ಮರಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ನಿಮ್ಗೆಲ್ಲಿ ಸಿಕ್ಕಿದ್ರು? ಮರದ ಕೆಳಗಡೆ ಕೂತ್ಕೊಂಡು ಕೇಸರಿ ಬರಿತಾ ಇದ್ದ, ಕೆಂಪು ಹಾಡ್ತಾ ಇದ್ದ. ಇವರಿಬ್ಬರ ಹಾಡನ್ನ ಕೇಳಿ ಕರ್ಣಾನಂದವಾಗೋಯ್ತು, ಮೈ ಪುಳಕಿತವಾಗೋಯ್ತು, ರೋಮಾಂಚನವಾಗೋಯ್ತು. ಹಾಗೇ ಇವರಿಂದೆ ಮನೆಗೆ ಬಂದೆ. ವೆರಿ ಗುಡ್. ಐ ಜಾಜಿ ಜಂಬಲ್ ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಈ ಮನೇಲಿ ಏನೇ ನಡೆದ್ರು ಡಿಸಿಷನ್ ತಗೊಳ್ಳೋದು ನಾನೇ. ಗೊತ್ತು ಬಿಡಿ, ನಿಮ್ ಬಗ್ಗೆ ಬಹಳ ಕೇಳಿದ್ದೀನಿ, ಇಂಟರ್ನೆಟ್ ಅಲ್ಲಿ ನೋಡಿದ್ದೀನಿ ಕೂಡ. ಮಾಡ್ಬಿಟ್ಟಿದ್ದಾರೆ. ಒಂದು ತೋತಾಪುರಿ, ಒಂದು ಮಲಗೋಬ. ಅಲ್ಲ, ಇಂತಹ ಅದ್ಭುತವಾದ ಪ್ರತಿಭೆಗಳನ್ನ ಮನೆಯಲ್ಲಿ 4 ಗೋಡೆ ಮಧ್ಯೆ ಇಟ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ನೀವ್ ಯಾಕೆ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬಾರ್ದು? ಅದೆಲ್ಲ ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ? ಎನಿಥಿಂಗ್ ಇಸ್ ಪಾಸಿಬಲ್ ಆನ್ ದಿಸ್ ಅರ್ತ್. ನೋಡಿ, ಈಗ ಜಾಜಿ ಜಂಬಲ್ ದಿನಿ ಅಂತ ಒಂದು ಪ್ರೊಡಕ್ಷನ್ ಓಪನ್ ಮಾಡಿ ಆ ಬ್ಯಾನರ್ ಕೆಳಗಡೆ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋಣ. ಇವನೇ ಗೀತ ರಚನೆಕಾರ, ಇವನು ಹಿನ್ನೆಲೆ ಗಾಯಕ. ವೆರಿ ಗುಡ್ ಐಡಿಯಾ. ಹಾಗಾದ್ರೆ ಫಸ್ಟ್ ಇಮ್ಮಿಡಿಯೇಟ್ ಆಗಿ ಸಿಡಿಗಳನ್ನ ರಿಲೀಸ್ ಮಾಡ್ಬಿಡೋಣ. ಒಂದು ಸಲ ಸಿಡಿ ಮಾರ್ಕೆಟ್ ಬಂದು ಸೇಲ್ ಆಗಕ್ ಶುರುವಾದ್ರೆ ಲಕ್ಷ ದೋಚ್ಕೋಬಹುದು. ಆ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಒಂದು ಸಿನಿಮಾ ತೆಗೆದ್ಬಿಡೋಣ. ಈಗ ಒಂದು ಕೆಲಸ ಮಾಡಿ, ಒಂದು ಸಿಡಿ ರಿಲೀಸ್ ಮಾಡ್ಬೇಕು ಅಂದ್ರೆ ಮಿನಿಮಮ್ 1 ಲಕ್ಷ ರೂಪಾಯಿ ಬೇಕಾಗುತ್ತೆ. 10,000 ರೂಪಾಯಿ ನೀವು ಕೊಡಿ, 90,000 ರೂಪಾಯಿ ನಾನು ಇನ್ವೆಸ್ಟ್ ಮಾಡ್ಬಿಡ್ತೀನಿ. ಒಂದು ಸಿಡಿ ರಿಲೀಸ್ ಮಾಡ್ಬೋದು. ಏನ್ರಿ ಇದು? ಸಿನಿಮಾಕ್ ಮುಂಚೆನೆ ಹಾಡುಗಳನ್ನ ರೆಡಿ ಮಾಡಿ ರಿಲೀಸ್ ಮಾಡ್ಬಿಡ್ತೀರಾ? ಹೌದು, ಸಿನಿಮಾಕ್ಕೆ ಏನ್ ಹೆಸರಿಟ್ಟಿದ್ದೀರಾ? ಬಾಬಾ ಬೈತಾರೆ. ಹೌದು ಕಣಪ್ಪ, ನಾ ಸುಮ್ಮನೆ ಬಿಡಿಲ್ಲ, ಬೈತಾರೆ. ಬೈತಾರೆ. ವಂಡರ್ಫುಲ್. ಸಿನಿಮಾ ಟೈಟಲ್ ತುಂಬಾ ಚೆನ್ನಾಗಿದೆ. ಏನಂದ್ರೆ? ಬೈದೇ ಬಿಡ್ತಾರಾ? ಹಾ ಬಿ, ಸ್ಟಾಪ್ ದಿಸ್ ನಾನ್ಸೆನ್ಸ್. ರಾಗ ರಾಜೇಶ್ ಅವರು ಪದ್ದು ವಿಟ್ಲನ್ ಕರ್ಕೊಂಡು ಹೋಗಿ ಸಾಂಗ್ ರೆಕಾರ್ಡಿಂಗ್ ಮುಗಿಸ್ಲಿ. ಇಮಿಡಿಯೇಟ್ ಆಗಿ ಅವ್ರಿಗೆ 10,000 ರೂಪಾಯಿ ಕೊಡಿ. 10,000 ರೂಪಾಯಿ ಎಲ್ಲಿದೆ? ಒಂದ್ ನಿಮಿಷ ಬನ್ನಿ ಇಲ್ಲಿ. ಥ್ಯಾಂಕ್ ಯು. 10,000 ನಿಮ್ದು, 90,000 ರೂಪಾಯಿ ನಂದು. ಈಗ 10,000 ರೂಪಾಯಿ ಕೊಟ್ಟಿದ್ದೀನಿ, ಮತ್ತೆ ನೀವು ಬರೋದು ಗಿರೋದು ಏನಾದ್ರು ಇದೆಯಾ? ಈ 10,000 ರೂಪಾಯಿ ಬರೀ ಗುದ್ಲಿ ಪೂಜೆಗೆ. ಇದಾದ್ಮೇಲೆ ಗೋಡೆ ಎತ್ತಬೇಕು, ಲಿಂಟ್ಲ್ ಆಗ್ಬೇಕು, ತಾರಸಿ ಆಗ್ಬೇಕು, ಗ್ರೂಪ್ ಪ್ರವೇಶ ಆಗ್ಬೇಕು, ತುಂಬಾ ಇದೆ ಕೆಲಸ. ಈ 10,000 ಲಕ್ಷ ಆಗಿ 50 ಲಕ್ಷ ಆಗಿ ಪ್ರೊಡಕ್ಷನ್ಗೆ ಇನ್ವೆಸ್ಟ್ಮೆಂಟ್ ಆಗತ್ತಪ್ಪ. ಕೆಂಪು ಕೇಸರೆ ನೀವಿಬ್ರು ಹಾಡ್ಕೊಂಡ್ ಬನ್ನಿ, ರೆಕಾರ್ಡ್ ಮಾಡ್ಬಿಟ್ಟು ಒಂದು ಸಿಡಿ ನೀವು ಕೊಟ್ಬಿಡೋಣ, ಕೇಳ್ಕೊಂಡ್ ಕೂತಿರ್ಲಿ. ಏನ್ರಿ ನಿಮ್ಮ ಡೈರೆಕ್ಟ್ರು ಪತ್ತೇನೆ ಇಲ್ವಲ್ಲ? ಹಬಿ ಅವ್ರ ಸಾಂಗ್ ರೆಕಾರ್ಡಿಂಗ್ಗೋಸ್ಕರ 1 ವಾರದಿಂದ ಓಡಾಡ್ತಾ ಇದಾರೆ. ಸ್ಟುಡಿಯೋನೇ ಫ್ರೀ ಇಲ್ವಂತೆ. ಅಂದ್ರೆ ನಾನು ಕೊಟ್ಟಿರೋ 10,000ಕ್ಕೆ ಎಳ್ಳು ನೀರು ಬಿಡ್ಬೇಕಾ? ಹಬಿ, ವೈ ಕಾಂಟ್ ಯು ಅಂಡರ್ಸ್ಟ್ಯಾಂಡ್? ಅವರು ಕ್ಯಾಸೆಟ್ ಮಾಡಿಸ್ತಾ ಇದಾರೆ. ಕ್ಯಾಸೆಟ್ ಏನಾದ್ರು ಸೇಲ್ ಆದ್ರೆ 50 ಲಕ್ಷ ರೂಪಾಯಿ ಬರುತ್ತೆ. ಹಾಡ್ಗಳ ರೈಟ್ಸ್ ನೆಲ್ಲ FM ರೇಡಿಯೋ ಕೊಡ್ತಾರಂತೆ. ಸಿನಿ ಫೀಲ್ಡ್ ಬಗ್ಗೆ ನಿಮ್ಗೇನ್ರಿ ಗೊತ್ತು ಮಣ್ಣು? ಡೈರೆಕ್ಟರ್ ರಾಗ ರಾಜೇಶ್ ಬಂದೇ ಬರ್ತಾರೆ. ವೇಟ್ ಅಂಡ್ ಸಿ. ತುಂಬಾ ದುಡ್ಡಿದ್ಯಾ? ಹಾಡಿನ ಸಿಡಿಗಳಿವೆ, ಯಾಕೆ? ಸೇಲ್ ಆಗ್ಲ ಮನೆಗೆ ತಗೊಂಡೋಗಿದ್ರು, ಅದಕ್ಕೆ ತಗೊಂಬಂದೆ. ಏನು ಸೇಲ್ ಆಗ್ಲಿಲ್ವಾ? ಅದಕ್ಕೆ ಆಡಿಯೋ ಸಿಡಿನ ಮಾರೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಅಂತೆ, ಅದಕ್ಕೆ ಲಿಂಕ್ ಇರ್ಬೇಕಂತೆ. ಯಾರು ಬರ್ದಿದ್ದು ಅಂತ ಕೇಳಿದ್ರು, ಯಾರ್ದು ಸಂಗೀತ ಅಂತಾನು ಕೇಳಿದ್ರು. ನಾವು ನಮ್ಮ ಹೆಸರು ಹೇಳಿದ್ವಿ, ಮುಂದೆ ಹೋಗಿ ಅಂದ್ರು. ಸಿನಿಮಾ ಶೂಟಿಂಗ್ಗೆ ಆಗ್ಲಿಲ್ಲ, ಬೈತಾರೆ ಅಂತ ಹೆಸರು ಬೇರೆ ಇಟ್ಟಿದ್ದೀರಾ. ಆಡಿಯೋ ಸಿಡಿನ ಮಾರಾಟ ಮಾಡೋಕ್ ಹೋದ್ರಿ ಯಾವನು ಕ್ಯಾರೆ ಅಂದಿಲ್ಲ. ಎಲ್ಲೋ ನಿಮ್ಮ ಡೈರೆಕ್ಟ್ರು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಪ್ಪ? ಇವತ್ತು ದೊಡ್ಡ ಸ್ಟಾರ್ಗಳೆಲ್ಲ ಮನೆಯಲ್ಲಿ ಒಂದಲ್ಲ ಒಂದಿನ ಬೈಸ್ಕೊಂಡೇ ದೊಡ್ಡರಾಗಿರೋದು. 10,000 ನನಗೇನು ವಾಪಸ್ ಬಂದಿಲ್ಲ. ಬರುತ್ತೆ. ತೆಂಗಿನ ಸಸಿ ನೆಟ್ಟಿದ ತಕ್ಷಣ ಫಲ ಕೊಡುತ್ತಾ? ಇಲ್ಲ, 10 ವರ್ಷ ಕಾಯ್ಬೇಕು. ಯಾರ್ಯಾರು ಎಲ್ಲೆಲ್ಲಿ ದುಡ್ಡನ್ನ ಕಳ್ಕೊತಾರೋ ಅಲ್ಲಲ್ಲೇ ಹುಡುಕ್ಬೇಕು. ನಿಮ್ಮನ್ನ ನಂಬ್ಕೊಂಡ್ರೆ ಇರೋ ದುಡ್ಡನ್ನು ಕಳ್ಕೊಳ್ಬೇಕಾಗತ್ತೆ. ಅನೌನ್ಸ್
ಇದ್ದೀನಿ ಕೇಳ್ರಿ. ನನ್ನ ಮುಂದಿನ ಸಿನಿಮಾಗೆ ಇವ್ರೆ ಹೀರೋ, ಇವ್ರೆ ವಿಲನ್. ಸರ್ ನಾನು ಸಿಕ್ಕಾಪಟ್ಟೆ ವಿಲನ್ಗಳು ನೋಡ್ಬಿಟ್ಟಿದ್ದೀನಿ. ಡೈರೆಕ್ಟರ್ ಪಾಸ್ ಮಾಡ್ತೀನಿ ಸರ್. ಡೈರೆಕ್ಟರ್ಗೆ ಜಾಸ್ತಿ ಸೀರೆಗಳೇ ಇರಲ್ಲಪ್ಪ. ಎಷ್ಟು ಸೀನ್ ಇರುತ್ತೋ ಅಷ್ಟೆಲ್ಲ ಗಿಟ್ಟಿಸ್ಕೊತೀನಿ ಸರ್. ಆಯ್ತು ಮಾಡ್ಕೊ. ನೀವೆಲ್ಲ ನಮ್ಮ ಅಭಿನಯ ಚಾತುರ್ಯತೆಯನ್ನ ನೋಡಿ ಆನಂದಿಸಿ. All the best, huh? ಆಕ್ಷನ್. ಇಂಥ ಸುದಿನ ಬರುತ್ತೆ ಅಂತ ನಾನು ಅನ್ಕೊಂಡೇ ಇಲ್ವಲ್ಲಪ್ಪ. ಅದೃಷ್ಟ ಅನ್ನೋದು ಮನೆ ಮುಂದೆ ಬಂದಾಗ ನಾವು ಸುಮ್ಮನೆ ಇರಬಾರ್ದು, ಸಿನಿಮಾ ಮಾಡೋ ಪ್ರಯತ್ನ ಮಾಡಲೇಬೇಕು. ಆಗ ಅಖಂಡ ಕುಲ ಕರ್ನಾಟಕ ನಮ್ಮ ಸಿನಿಮಾ ನೋಡುತ್ತೆ, ನಮ್ಮನ್ನ ಆಶೀರ್ವಾದ ಮಾಡೇ ಮಾಡಿ. ಕ್ಯಾಮ್ರಾ ಇಲ್ದೇನೆ ಹಿಂಗೆ, ಇನ್ ಕ್ಯಾಮ್ರಾ ಇಟ್ರೆ ಹೆಂಗೆ? ಇವ್ರಿಬ್ಬರನ್ನು ಹಾಕೊಂಡು ನಾವೇನಾರ ಸಿನಿಮಾ ಮಾಡಿದ್ರೆ ಸೂಪರ್ ಹಿಟ್. ಮೇಘ ಇಟ್ಬಿಟ್ಟು ಇದ್ಯಾವ್ದಿದು ಸೂಪರ್ ಹಿಟ್ಟು? ಉಪೇಂದ್ರ ಬ್ರ್ಯಾಂಡ್ ನೋಡಿ ಮೇಡಮ್, 1 ಕೋಟಿ ಇನ್ವೆಸ್ಟ್ ಮಾಡಿ ಒಂದು ಸಿನಿಮಾ ತೆಗೆದ್ರೆ ಅದ್ಭುತವಾಗಿರುತ್ತೆ. 10 ಲಕ್ಷ ನಿಮ್ ಇನ್ವೆಸ್ಟ್ಮೆಂಟ್, ಉಳಿದ 90 ಲಕ್ಷ ನನ್ನ ಇನ್ವೆಸ್ಟ್ಮೆಂಟ್. ಏನಂತೀರಿ? ಈಗಾಗಲೇ 10,000 ಇನ್ವೆಸ್ಟ್ ಮಾಡಿದಕ್ಕೆ 1 ಡಬ್ಬ ಬಂದು ಬಿದ್ದಿದೆ. ಇನ್ನು 10 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಮನೆ ತುಂಬಾ ಡಬ್ಬಗಳೇ. ಅಂಡರ್ಸ್ಟ್ಯಾಂಡ್. 90% ಅವ್ರು ಹಾಕ್ತೀನಿ ಅಂತ ಹೇಳ್ತಾ ಇದಾರೆ, 10% ಹಾಕಕ್ಕಾಗಲ್ವೇನ್ರಿ? ರೇ ನನಗೆ ಟೆನ್ಷನ್ ಮೇಲೆ ಟೆನ್ಷನ್ ತಗೊಳಕ್ ಆಗಲ್ಲ ರೀ. ಹಬಿ ಸ್ವಲ್ಪ ಯೋಚನೆ ಮಾಡಿ. ರಾಗ ರಾಜೇಶ್ ಅನ್ನೋ ಡೈರೆಕ್ಟರ್ ದೊಡ್ಡ ಮನ್ಸು ಮಾಡಿದ್ದಾರೆ ಅಂದ್ಮೇಲೆ ಸಿನಿಮಾ ತೆಗಿತಾರೆ, ರಿಲೀಸ್ ಮಾಡೇ ಮಾಡ್ತಾರೆ. ರಿಲೀಸ್ ದಿನ ನಾನು ನೀವು ಕೈ ಹಿಡ್ಕೊಂಡು ಸ್ವಿಟ್ಜರ್ಲ್ಯಾಂಡ್ ಹೋಗೋಣ. ಹಬಿ ನಾನು ಯಾವತ್ತಾದ್ರೂ ಸುಳ್ಳು ಹೇಳಿದಿನ? ಆಗಿದ್ದಾಗೋಗ್ಲಿ, ಮನೆ ಆಡ ಇಟ್ಟಾದ್ರೂ ಸರಿ ಸಿನಿಮಾ ತೆಗೆದೇ ಬಿಡೋಣ. ನೋಡಿ ಡೈರೆಕ್ಟ್ರೆ, ಸಿನಿಮಾ ತೆಗೆಯೋ ನೆಪದಲ್ಲಿ ನಮ್ಮ ಮಾನ ಮರ್ಯಾದೆ ಮಾತ್ರ ತೆಗಿಬೇಡಿ. ನಾನು ತೆಗಿಯೋದು ಬರೀ ಸಿನಿಮಾನ, ಮಾನ ಮರ್ಯಾದೇನಲ್ಲ. ಇಲ್ಲಿ ತುಂಬಾ ಟಫ್. 1 2 3 ಸ್ಟಾರ್ಟ್. ಸರ್ ಈ ತರ 1 2 ಅಲರ್ಸೋದು, 1 2 ಅಲರ್ಸೋದು. ಅಷ್ಟೇ. ನೀನ್ ಇಲ್ಲಿ ನಿಧಾನ ಕಲರ್ಸು, ನಾನಲ್ಲಿ ಫಾಸ್ಟ್ ಕಲರ್ಸ್ಕೊತೀನಿ. ಶೂಟಿಂಗ್ ಅಷ್ಟೊಂದು ಅಲರ್ಸ್ತೀನಿ ಬಿಡಿ ಸರ್. ಗುಡ್. ಮೇಡಮ್, ಈಗ 90 ರೆಡಿ ಇದೆ. ನೀವಿನ್ 10 ಕೊಟ್ರೆ ಮುಹೂರ್ತ ಮಾಡ್ಬೇಡ. ಜಸ್ಟ್ ಅ ಮಿನಿಟ್. ಹಬಿ ಕಮ್ ಹಿಯರ್. ಏನ್ರಿ ನಿಮ್ಮ ಗೋಳು? ಹಬಿ 90 ರೆಡಿ ಇದೆಯಂತೆ, ಇನ್ 10 ಕೊಟ್ರೆ ಸಿನಿಮಾ ಶುರು ಆಗುತ್ತೆ. ರೇ ಹೀರೋ ಆಗೋನು ಫೈಟಿಂಗ್ ಕಲಿಬೇಕು ರೀ. ನಾನೇ ಕಲ್ಸ್ಕೊಡ್ತೀನಿ, ಈಗ ಡ್ಯಾನ್ಸ್ ಕಲ್ಸ್ಕೊಟ್ಟಂಗೆ. ಈಗಾಗಲೇ ಡ್ಯಾನ್ಸ್ ಮಾಸ್ಟರ್ ಹೊಟ್ಟೆ ಮೇಲೆ ಹೊಡೆದಿದ್ದೀರಿ, ಇನ್ನು ಫೈಟ್ ಮಾಸ್ಟರ್ ಹೊಟ್ಟೆ ಮೇಲೆ ಹೊಡಬೇಕಾ? ನಾನೇ ಕರ್ಸ್ತೀನಿ ಬಿಡಿ. ಹಾಗಿದ್ರೆ ನಾಳೆನೆ ಕರ್ಸಿ. ಏನಾಯ್ತು ನಿಮ್ಗೆ? ಇದು ಅಭ್ಯಾಸ ಬಲ, ಸ್ಪಿರಿಟ್. ಯಾರನ್ನಾದ್ರೂ ಫೈಟ್ ಮಾಡ್ಬೇಕು ಅನ್ಸ್ತಾನೆ ಇರ್ತದೆ. ರೆಡಿನಾ? ನಮ್ ಹೀರೋ ಬರ್ತಾರೆ, ಅವ್ರ ಮೇಲೆ ನಿಮ್ ವರ್ಷನ ತೋರಿಸ್ಬಿಡಿ. ಅಲ್ಲಿ ಅಂದ್ರೆ ಸ್ವಲ್ಪ ಬನ್ನಿಪ್ಪ ಇಲ್ಲಿ. ನಾಯಕ ನಾನೇ ನನ್ನ ಕತೆಗೆ ನಾಯಕಿಯ ಬೆಡಗಿ. ಈ ಎಮ್ಮೆ ಓದೋದ್ರ ಬದಲಿಗೆ ಯಾವ್ದಾನ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸೇರ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಎಮ್ಮೆ ಅಂದ್ರೆ ಆ ಎಮ್ಮೆ ಅಲ್ಲ, ಮನೆ ಅಡಿಯ. ಮದುವೆ ಆಗೋದು ಇದೇ ಮನೆ ಜಾಂಡ ಊರಿದೆಯಲ್ಲ, ತಪ್ಪಲ್ವಾ? ಹಾಳಾಗೋಗ್ಲಿ ಬಿಡು. ಈ ರಘು ಮಾಸ್ಟರ್ ಫೈಟ್ ಹೇಳ್ಕೊಡ್ತಾನೆ. ದೇವ್ರು ಕಂಡ್ಬಿಟ್ಟು ಫಿಲಮ್ ಇಟ್ಟಾಗೋಯ್ತು ಅಂದ್ರೆ ನೀನ್ ಇಲ್ಲಿರಲ್ಲ, ಎಲ್ಲೋ ಹೋಗ್ಬಿಡ್ತೀಯ. ಎಲ್ಲೋ ಹೋಗ್ಬಿಡ್ತಿ ಅಂದ್ರೆ ಎಲ್ಲೆಲ್ಲಿಗೆ ಹೋಗ್ಬೋದು? ಸ್ಯಾಂಡಲ್ವುಡ್, ಟಾಲಿವುಡ್ ಅಷ್ಟೆಲ್ಲ ಯಾಕೆ, ಹಾಲಿವುಡ್ ಗಂಟ ಹೋಗ್ಬೋದು ನೀನು. ನನಗೆ ಹಾಲಿವುಡ್ ಆಕ್ಷನ್ ಸ್ಟಾರ್ ಆನಂದ್ ಶಿವಾಜಿನಗರ್ ಜೊತೆ ಆಕ್ಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಅದು ಹಾಲಿವುಡ್ ಆನಂದ್ ಶಿವಾಜಿನಗರ ಅಲ್ಲ, ಅರ್ನಾಲ್ಡ್ ಶಿವಾಜಿನಗರ. ನಮಸ್ಕಾರ ಮಾಡು. ಹೌದಲ್ವಾ? ಈಗ ನಾನು ಕೊಡ್ತಾ ಇರ್ತೀನಿ, ನೀನ್ ತಗೊಳ್ತಾ ಇರ್ಬೇಕು. ದುಡ್ಡಲ್ಲಪ್ಪ. ಡೋಂಟ್ ವರಿ ಮೇಡಮ್, ಕೆಲವೊಂದು ಶಾಟ್ಗಳಿಗೆ ನಾವು ಡೂಪ್ನ ಬಳಸ್ತೀವಿ. ನಾವು ಹೊಡಿತಾ ಇದ್ದಂಗೆ ಇವ್ರು ತಪ್ಪಿಸ್ಕೊಳ್ಬೇಕು, ಆದ್ರೂ ತಪ್ಪಿಸ್ಕೊಳ್ತಾ ಇಲ್ಲ.
ತಪ್ಪಿಸ್ಕೊತಿ ಹೇಳಲೇ ಇಲ್ಲ. ಯಾರಾದ್ರೂ ಹೇಳ್ಬಿಟ್ಟು ಹೊಡಿತಾರನೋ? ಹೌದು ನಮ್ಮ ಹುಡುಗ ಹೇಗೆ? ತುಂಬಾ ಹೆದರ್ಕೊಳ್ತಾನೆ. ನಾನು ಕೊಟ್ಟಿರೋ 2 ತಡ್ಕೊಳ್ತಾಳ ಅವನು. ಗುರುಗಳೇ ನೀವು ಲೆಕ್ಕದಲ್ಲಿ 20 2 ಒಂಥರ. ಸರಿ, ನಿನ್ಗೆ ಚೇಸಿಂಗ್ ಅಲ್ಲಿ ಎಲ್ಲ ಮೇಕಪ್ ಮಾಡ್ತೀನಿ. ಬೈಕ್ ಇದೆಯಾ? ಬಾ, ಚೇಸಿಂಗ್ ಕೊಡ್ತೀನಿ. ಬಾ ಬಾ ಬಾ. ಮರಿಬೇಡ, ನಾಯಕ ನೀನೇ ನಿನ್ನ ಕತೆಗೆ. ಮೊನ್ನೆ ಯಾರೋ ಬೈಕ್ ಸ್ಟಂಟ್ ಮಾಡಕ್ ಹೋಗಿ ಪ್ರಾಣ ಕಳ್ಕೊಂಡ್ಬಿಟ್ಟಿದ್ರು. ಸ್ವಲ್ಪ ಹುಷಾರಾಗಿ ಮಾಡಾಯ್ತಾ? ಏನ್ರಿ ಮಾಡ್ತಾ ಇದ್ದೀರಾ? ಫೈಟ್ ಕಳ್ಸ್ಕೊಡ್ತಾ ಇದ್ದೀನಿ. ನೀವೇನು ಅವ್ನಿಗೆ ಫೈಟ್ ಕಳ್ಸ್ಕೊಡ್ತಾ ಇದ್ದೀರಾ ಇಲ್ಲ ಅವ್ನ ಪ್ರಾಣ ತೆಗಿತಾ ಇದ್ದೀರಾ? ನನಗೆ ಆಗಲ್ಲಪ್ಪ. ಪೈಂಟ್ ಹೇಳ್ಕೊಡ್ತೀನಿ ನನ್ನ ನೆಪದಲ್ಲಿ. ಮೈಯಲ್ಲಿರೋ ಮೂಳೆಗಳನ್ನೆಲ್ಲ ಪುಡಿ ಪುಡಿ ಮಾಡಾಕ್ಬಿಟ್ರು. ನಾನು ಏನು ಆಗಲ್ಲ. ನನಗೆ ಸಿನಿಮಾನು ಬೇಡ. ಯಾರು ಡೈರೆಕ್ಟ್ರು? ರಾಗ ರಾಜೇಶ್ ಅಂತ. ಬನ್ನಿ ಸರ್. ಇವರೇ ಡೈರೆಕ್ಟರ್ ರಾಗ ರಾಜೇಶ್. ಮಿಸ್ಟರ್ ರಾಗ ರಾಜೇಶ್ ಅವರೇ, ಎಸ್, ನಾನು ದೊಡ್ಡ ಫೈಟ್ ಮಾಸ್ಟರ್ ಮಾಡ್ತೀನಿ ಅಂತ 2 ಲಕ್ಷ ರೂಪಾಯಿ ಸಿಕ್ಕಿದ್ರಲ್ಲ, ನೆನಪಿದ್ಯಾ? ನಾನು ನಿಮ್ಮ ಹತ್ರ 2 ಲಕ್ಷ ರೂಪಾಯ ನೀವ್ ಯಾವಾಗ ಕೊಟ್ರಿ, ನಾನು ಯಾವಾಗ ಇಸ್ಕೊಂಡೆ? ನೀನು ಹಿಂಗೆ ಯಾವುದು ಅರ್ಥ ಆಗಲ್ಲ. 2 ಕೊಟ್ರೆ ಎಲ್ಲ ಬಾಯ್ಬಿಡ್ತೀಯ. ನೆನ್ಪಾಯ್ತು. ದಾವಣಗೆರೆ ಬೆಣ್ಣೆ ಮಸಾಲೆ ತಿನ್ಬೇಕಾದ್ರೆ 2 ಲಕ್ಷ ರೂಪಾಯಿ ಕೊಟ್ಟಿದ್ದೆ. ನೆನ್ಪಾಯ್ತು. ನಿಮ್ದು 5ನೇ ಸಿನಿಮಾ. 4 ಆದ್ಮೇಲೆ ತಾನೇ 5 ಬರೋದು. ಅದಂಗನ ಹಾಳಾಗೋಲಿ. ನನ್ನ ಸ್ನೇಹಿತ ಹರಿದಾಸನ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಮಾಡ್ತೀನಿ ಅಂತ 5 ಲಕ್ಷ ಪಿಕ್ಕಿಸ್ತಲ್ಲ, ಆ ಸಿನಿಮಾ ಏನಾಯ್ತು? ಅದು 7ನೇ ಸಿನಿಮಾ. 4, 5, 6 ಆದ್ಮೇಲೆ 7 ಬರೋದು. ಏನ್ ಹೇಳ್ತಾ ಇದ್ದೀರಾ ನೀವು? ಮೇಡಮ್, ಈ ಮನುಷ್ಯ ದೊಡ್ಡ ಫ್ರಾಡು. ನಮ್ಮಂತ ಮಿಕ್ಕಾಗಲ್ಲಿ ಹಿಡಿತಾನೆ, ಅಡ್ವಾನ್ಸ್ ಇಸ್ಕೊಂಡು ಜಾಗ ಖಾಲಿ ಮಾಡ್ತಾನೆ. ನನ್ನ ಹತ್ರ 2 ಲಕ್ಷ ಪಿಕ್ದ, ನನ್ನ ಸ್ನೇಹಿತನ ಹತ್ರ 5 ಲಕ್ಷ ಪಿಕ್ದ. ಇದುವರೆಗೂ 15 ಜನಕ್ಕೆ ಟೋಪಿ ಹಾಕ ನೀನು. ಸರ್ ಅವ್ರನ್ನ ಸ್ವಲ್ಪ ಈ ಕಡೆ ಕಳಿಸ್ತೀರಾ? ಅವನಿಗೆ ಎಲ್ರಿಗೂ ಮೋಸ ಮಾಡಿ ತಪ್ಪಿಸ್ಕೊಂಡು ಹೋಯ್ತಾ ಇರ್ತಾನೆ. ನಮ್ಮಂತವ್ರು ಸಿಕ್ಕಾಕೊಂಡು ಹೊಟ್ಟೆ ತಿಂತಾನೆ ಇರ್ತೀವಿ.